ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಟಾಪ್ 5 ಬೆಸ್ಟ್ 5G ಫೋನ್ ಅಂಡರ್ 15,000 ಹೇಳ್ತಾ ಇದ್ದೀನಿ. ಇದರಲ್ಲಿ ನಾನು 5 ಫೋನ್ಗಳನ್ನ ರ್ಯಾಂಕಿಂಗ್ ಮಾಡಿದ್ದೀನಿ, ಜೊತೆಗೆ 2 ಎಕ್ಸ್ಟ್ರಾ ಫೋನ್ಗಳನ್ನ ಕೂಡ ಹೇಳ್ತಾ ಇದ್ದೀನಿ. ಅವು ಈ 15,000 ರೂಪಾಯಿ ರೇಂಜಲ್ಲಿ ಆಫರೊಂದಿಗೆ ಮಾತ್ರ ಸಿಗುತ್ತವೆ. ಆಫರೊಂದಿಗೆ ಸಿಕ್ಕರೆ ಅವೇ ಫೋನ್ನ ನೀವು ಪರ್ಚೇಸ್ ಮಾಡಬೇಕು. ಬಟ್ ನಿಮ್ಮ ಹತ್ರ ಯಾವುದೇ ಕಾರ್ಡ್ ಆಫರ್ ಇಲ್ಲಪ್ಪ ಅಂದರೆ ಈ ಟಾಪ್ 5 ಬೆಸ್ಟ್ 5G ಫೋನ್ಗಳು ನಿಮಗಾಗಿ ತಗೋಬೋದು. ಮತ್ತು ಲಾಸ್ಟಲ್ಲಿ ನಾನು ನಿಮ್ಗೆ ಯಾವ್ದು ಬೆಸ್ಟ್ ಅಂತಲೂ ಕೂಡ ಲಾಸ್ಟಿಗೆ ಹೇಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಫಸ್ಟ್ ಫೋನ್ ಬಂದುಬಿಟ್ಟು ರಿಯಲ್ಮಿ P1 5G. ಈ ಫೋನ್ ಪಾಲಿಕಾರ್ಬನೇಟ್ ಬ್ಯಾಕೊಂದಿಗೆ ಬರುತ್ತೆ ಮತ್ತು 190 ಗ್ರಾಮ್ಸ್ನ ವೇಟ್ ಆಗಿದೆ. IP54 ರೇಟಿಂಗ್ ಕೂಡ ಬರುತ್ತೆ ಈ ಫೋನಲ್ಲಿ. ಮತ್ತು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದರೆ ಇದರಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಬರುತ್ತೆ ಮತ್ತು 120 Hz ರಿಫ್ರೆಶ್ ರೇಟ್ ಹಾಗೂ 2000 nitsನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ಸ್, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಕೂಡ ಈ ಫೋನಲ್ಲೇ ಬರುತ್ತೆ. ಒಟ್ಟಾರೆ ಈ ಫೋನಿನ ಡಿಸ್ಪ್ಲೇ ಮಾತ್ರ ಟಾಪ್ ಲಾಂಚ್ ಅಂತಲೇ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ನೆಕ್ಸ್ಟ್ ಈ ಫೋನ್ನ ಪರ್ಫಾರ್ಮೆನ್ಸ್ ಕಡೆ ನೋಡೋದಾದರೆ ಇದರಲ್ಲಿ ಡೈಮೆನ್ಸಿಟಿ 7050 ಪ್ರೊಸೆಸರ್ ಬರುತ್ತೆ. ಇದು ಒಂದು 6 nm ಪ್ರೊಸೆಸರ್ ಆಗಿದೆ. ಇದರ ಅಂತೂ ಸ್ಕೋರ್ ಬಂದ್ಬಿಟ್ಟು 5,50,000 ಸ್ಕೋರ್ ಮಾಡುತ್ತೆ. ಆರಾಮಾಗಿ ನೀವು ಇದರಲ್ಲಿ BGMI ಕೂಡ ಆಡ್ಬೋದು. ನೆಕ್ಸ್ಟ್ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಬರುತ್ತೆ, ಪ್ಲಸ್ 2 MP ಒಂದು ಮ್ಯಾಕ್ರೋ ಕ್ಯಾಮ್ರಾ ಬರುತ್ತೆ. ಇದೇನಷ್ಟು ಯೂಸ್ ಇಲ್ಲ. ಇದರಲ್ಲಿ 5000 mAh ಬ್ಯಾಟ್ರಿ, 45 ವ್ಯಾಟ್ ಫಾಸ್ಟ್ ಚಾರ್ಜರ್ ಕೂಡ ಬರುತ್ತೆ ಬಾಕ್ಸಲ್ಲಿ. ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಈ ಫೋನ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು 15,000 ರೂಪಾಯಿ ಒಳಗಡೆ. ಮತ್ತು ಇದರ ಇನ್ನೊಂದು ಹೆಸರು ಅಮೆಝಾನ್ದಲ್ಲಿ ನಾರ್ಜೋ 70, ಅದು ಕೂಡ ಒಂದು ಒಳ್ಳೆ ಫೋನ್ ಅಂತಲೇ ಹೇಳ್ಬೋದು. ಎರಡು ಸೇಮೇ, ಬಟ್ ಇದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಅದು ಅಮೆಝಾನ್ದಲ್ಲಿ ಸಿಗುತ್ತೆ. ಯಾವುದು ಒಳ್ಳೆ ಆಫರೊಂದಿಗೆ ಬರುತ್ತೋ ಅದನ್ನು ನೀವು. ನೆಕ್ಸ್ಟ್ ನನ್ನ ಲಿಸ್ಟಲ್ಲಿ 2ನೇ ಫೋನ್ ಬಂದುಬಿಟ್ಟು Vivo T3X 5G ಅಥವಾ iQOO G9X 5G. ಈ 2 ಫೋನ್ಗಳು ಸೇಮು, ಒಂದು ಅಮೆಝಾನ್ ಒಂದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ. ಫಸ್ಟ್ ಈ 2 ಫೋನ್ನ ಡಿಸೈನ್ ಬಗ್ಗೆ ಹೇಳೋದಾದರೆ ಇದು ಕೂಡ ಪ್ಲಾಸ್ಟಿಕ್ ಬ್ಯಾಕೊಂದಿಗೆ ಬರುತ್ತವೆ ಮತ್ತು IP64 ರೇಟಿಂಗನ್ನು ಹೊಂದಿದ್ದಾವೆ ಈ 2 ಫೋನ್ಗಳು. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. 200 ಗ್ರಾಮ್ಸ್ನ ವೇಟ್ ಕೂಡ ಹೊಂದಿದ್ದಾವೆ ಈ ಫೋನ್ಗಳು. ನೆಕ್ಸ್ಟ್ ಈ ಫೋನ್ನ ಡಿಸ್ಪ್ಲೇ ಕಡೆ ನೋಡೋದಾದರೆ ಇದರಲ್ಲೂ ಕೂಡ 6.72 ಇಂಚಸ್ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಒಂದಿಗೆ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಹಾಗೂ 1000 nitsನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. AMOLED ಡಿಸ್ಪ್ಲೇ ಇರಲ್ಲ, ಬಟ್ ಇದರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಪ್ರೊಸೆಸರ್ ಬರುತ್ತೆ. ಅಂತೂ ಸ್ಕೋರ್ ಕೂಡ 5,50,000 ಸ್ಕೋರ್ ಮಾಡುತ್ತೆ. ನೀವು BGMI ಅನ್ನ ಚೆನ್ನಾಗಿ ಆಡ್ಬೋದು ಈ ಫೋನಲ್ಲಿ. ಮತ್ತು ಇದರಲ್ಲಿ 6000 mAh ಬ್ಯಾಟ್ರಿ, 44 ವ್ಯಾಟ್ ಫಾರ್ ಚಾರ್ಜಿಂಗ್ ಕೂಡ. ಒಳ್ಳೆಯ ಪ್ರೊಸೆಸರು ಮತ್ತೆ ಒಳ್ಳೆ ಬ್ಯಾಟ್ರಿ ಕಾಂಬಿನೇಷನ್ ಬಂದ್ಬೇಕಂದ್ರೆ ಈ ಫೋನ್ನ ನೀವು ತಗೋಬಹುದು. ಇದರಲ್ಲಿ 50 MP ಮೇನ್ ಕ್ಯಾಮ್ರಾಸ್, 2 MP ಕ್ಯಾಮ್ರಾ ಮತ್ತು ಮುಂದ್ಗಡೆ 8 MP ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಇದೊಂದು ನೆಗೆಟಿವ್ ಪಾಯಿಂಟ್ ಅಂದ್ರೆ ನಿಮ್ಗೆ ಏನಾದ್ರು ಗೇಮಿಂಗ್ ಪ್ರಯಾರಿಟಿ ಆಗಿತ್ತು ಅಂದ್ರೆ ಈ ಫೋನ್ ಕಡೆ ನೀವು ನೋಡಬಹುದು. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ 2 ಫೋನ್ ಬಂದ್ಬಿಟ್ಟು Moto G64 5. ಈ ಫೋನ್ ಕೂಡ ಒಂದು ಒಳ್ಳೆ ಫೋನ್ ಆಗಿದೆ. ಕ್ಲೀನ್ UI ಒಂದಿಗೆ ಬರುತ್ತೆ ಈ ಫೋನ್ ಮತ್ತು ಪಾಲಿಕಾರ್ಬನೇಟ್ ಬ್ಯಾಕ್ ಒಂದಿಗೆ ಬರುತ್ತೆ. ಇದರ ವೇಟ್ ಕೂಡ 195 ಗ್ರಾಮ್ಸ್ ಆಗಿದೆ ಮತ್ತು ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ಕೂಡ ಒಂದಲ್ಲೇ ಬರುತ್ತೆ. ಇದರ ಡಿಸ್ಪ್ಲೇ ಕಡೆ ನೋಡೋದಾದ್ರೆ 6.5 ಇಂಚಸ್ ಫುಲ್ HD ಪ್ಲಸ್ IPS LCD ಡಿಸ್ಪ್ಲೇ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಹಾಗೂ 550 nitsನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಒಂದು ಒಳ್ಳೆ ಡಿಸ್ಪ್ಲೇ ಅಂತಾನೆ ಹೇಳ್ಬೋದು. ಮತ್ತು ಇದರಲ್ಲಿ ಡ್ಯೂಯಲ್ ಸ್ಪೀಕರ್ಸ್ ಕೂಡ ಬರ್ತವೆ. ಈ ಲಿಸ್ಟ್ ಅಲ್ಲಿ ಈ 3 ಫೋನ್ಗಳಲ್ಲೂ ಡ್ಯೂಯಲ್ ಸ್ಟೀರಿಯೋ ಸ್ಪೀಕರ್ಸ್ ಒಳ್ಳೆ ಸೌಂಡ್ ಕೂಡ ಪ್ರೊಡ್ಯೂಸ್ ಮಾಡ್ತವೆ. ಬಟ್ ಮೋಟರೋಲಾದವರು ಡಾಲ್ಬಿ ಅಟ್ಮಾಸ್ ನ ಸರ್ಟಿಫೈಡ್ ಮಾಡಿದ್ದಾರೆ ಮತ್ತು 50 MP ಮೇನ್ ಕ್ಯಾಮ್ರಾ ವಿತ್ OIS ಸಪೋರ್ಟ್ ಮಾಡುತ್ತೆ ಈ ಪ್ರೈಸ್ ರೇಂಜ್ ಅಲ್ಲಿ. ಇದು ಒಂದೇ ಫೋನ್ ಅಲ್ಲಿ ಮಾತ್ರ OIS ಸಪೋರ್ಟ್ ಇರೋದು. ಪ್ಲಸ್ 8 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಕೂಡ ಬರುತ್ತೆ ಈ ಪ್ರೈಸ್ ರೇಂಜ್ ಅಲ್ಲಿ. ಮತ್ತು ಫ್ರಂಟ್ ಅಲ್ಲಿ 16 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಒಂದು ಒಳ್ಳೆ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು ಈ ಪ್ರೈಸ್. ಮತ್ತು Android 14 ಔಟ್ ಆಫ್ ದ ಬಾಕ್ಸ್ ಬರುತ್ತೆ. 1 year ಮೇಜರ್ ಅಪ್ಡೇಟ್ಸ್, 3 year ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ ಬ್ರ್ಯಾಂಡ್. ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. 2 ವರ್ಷ ಅಪ್ಡೇಟ್ಸ್ ನ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಈ ಫೋನ್ ನ ನೀವು ಕನ್ಸಿಡರ್ ಮಾಡ್ಬೋದು, ಯಾಕಂದ್ರೆ ಇದರಲ್ಲಿ ಕ್ಲೀನ್ UI ಬರುತ್ತೆ. ಮತ್ತು ಈ ಫೋನ್ ಅಲ್ಲಿ ಕೂಡ 6000 mAh ಬ್ಯಾಟ್ರಿ, 33 ವ್ಯಾಟ್ ಫಾರ್ ಚಾರ್ಜರ್ ಕೂಡ ಬರುತ್ತೆ. ಚಾರ್ಜರ್ ಬಾಕ್ಸ್ ಅಲ್ಲೇ ಬರುತ್ತೆ. ನಮ್ಮ ಲಿಸ್ಟ್ ಅಲ್ಲಿ 4th ಪ್ಲೇಸ್ ಬಂದ್ಬಿಟ್ಟು 2 ಫೋನ್ಗಳಿದಾವೆ. ಒಂದು ಪೋಕೋ X6 Neo, ಇನ್ನೊಂದು
ಇದು ಅಮೆಝಾನ್ ವೇರಿಯಂಟು ರೆಡ್ಮಿ ನೋಟ್ 13 5G. ಈ ಎರಡೂ ಕೂಡ ಒಂದೇ ಫೋನ್. ಇದರಲ್ಲಿ ಕೂಡ ಪ್ಲಾಸ್ಟಿಕ್ ಬ್ಯಾಗ್ ಒಂದಿಗೆ ಫೋನ್ ಬರ್ತವೆ ಮತ್ತು 185 ಗ್ರಾಮ್ಸ್ನ ವೇಟ್ ಆಗಿದೆ. ತುಂಬಾ ಲೈಟ್ ವೇಟೆಡ್ ಫೋನ್ ಅಂತಾನೆ ಹೇಳ್ಬೋದು. ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಕೂಡ ಬರುತ್ತೆ ಫ್ರಂಟ್ ಅಲ್ಲಿ, ಒಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಮತ್ತು IP54 ರೇಟಿಂಗ್ ಕೂಡ ಬರುತ್ತೆ ಅಲ್ಲಿ. ಮತ್ತು ಈ ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಡೈಮೆನ್ಸಿಟಿ 6080 ಪ್ರೊಸೆಸರ್ ಬರುತ್ತೆ. ಒಂದು ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ಬಟ್ ನಿಮ್ಗೆ ಏನಾದರೂ ಗೇಮಿಂಗ್ ಪ್ರಯಾರಿಟಿ ಆದ್ರೆ ನೀವು ಮೊದಲು ಹೇಳಿದ ಫೋನ್ ಜೊತೆ ಹೋಗ್ಬೋದು. ಬಟ್ ಈ ಫೋನ್ನ ಡಿಸ್ಪ್ಲೇ ನೋಡೋದಾದ್ರೆ 6.67 ಇಂಚಸ್ ಫುಲ್ HD+ AMOLED ಡಿಸ್ಪ್ಲೇ ಬರುತ್ತೆ. ತುಂಬ ಬೆಸಲ್ಲೆಸ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಮತ್ತು 120 Hz ರಿಫ್ರೆಶ್ ರೇಟ್ ಹಾಗೂ 1000 nitsನ ಪೀಕ್ ಬ್ರೈಟ್ನೆಸ್ ಕೂಡ ಈ ಫೋನಲ್ಲಿ ಬರುತ್ತೆ. ಬಟ್ ಇದರಲ್ಲಿ ಸಿಂಗಲ್ ಸ್ಪೀಕರ್ ಬರುತ್ತೆ. ಇದೊಂದು ನೆಗೆಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು ಈ ಫೋನಿಂದು. ಮತ್ತು ಆಂಡ್ರಾಯ್ಡ್ 13 ಔಟ್ ಆಫ್ ದ ಬಾಕ್ಸ್ ಬರುತ್ತೆ. 2 years ಮೆಜರ್ ಪ್ಲೇಟ್ಸ್ ಅಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ಮತ್ತು 108 MP ಮೇನ್ ಕ್ಯಾಮ್ರಾ ಪ್ಲಸ್ 2 MP ಡೆಪ್ ಕ್ಯಾಮ್ರಾ ಕೂಡ ಬರುತ್ತೆ. ಫ್ರಂಟ್ ಅಲ್ಲಿ 16 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಒಂದು ಡೀಸೆಂಟ್ ಫೋನ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜಲ್ಲಿ. ಮತ್ತೆ ಇದೇ 4th ಪ್ಲೇಸ್ ಅಲ್ಲಿ ನಿಮ್ಗೆ ಏನಾದ್ರು ಇಂಡಿಯನ್ ಬ್ರ್ಯಾಂಡ್ ಬೇಕಂದ್ರೆ ಲಾವಾ ಬ್ಲೇಜ್ X 5G ಈ ಫೋನ್ ಕೂಡ ನೀವು ನೋಡಬಹುದು. ಇದರಲ್ಲಿ 6.67 ಇಂಚಸ್ ಫುಲ್ HD+ ಕರ್ವ್ AMOLED ಡಿಸ್ಪ್ಲೇ ಬರುತ್ತೆ. ಈ ಪ್ರೈಸ್ ರೇಂಜಲ್ಲಿ ಇದೇ ಫಸ್ಟ್ ಫೋನಲ್ಲಿ ಕರ್ವ್ ಡಿಸ್ಪ್ಲೇ ಬರುತ್ತೆ. ಏನಾದರೂ ಕರ್ವ್ ಡಿಸ್ಪ್ಲೇ ಪ್ರಯಾರಿಟಿ ಆಗಿದ್ರೆ ಈ ಫೋನ್ನ ನೀವು ಹೋಗಬಹುದು. 120 Hz ರಿಫ್ರೆಶ್ ರೇಟ್ ಹಾಗೂ 800 nitsನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಮತ್ತು 64 MP ಮೇನ್ ಕ್ಯಾಮ್ರಾ ಬರುತ್ತೆ ಪ್ಲಸ್ 2 MP ಡೆಪ್ ಮತ್ತು 16 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಒಂದು ಒಳ್ಳೆಯ ವಿಷಯ ಅಂತಾನೆ ಹೇಳ್ಬೋದು. ಮತ್ತು ಈ ಫೋನ್ ಕೂಡ ಪ್ಲಾಸ್ಟಿಕ್ ಬಿಲ್ಡ್ ಒಂದಿಗೆ ಬರುತ್ತೆ. ಈ ಫೋನ್ ಕೂಡ ಹೆವಿ ಲೈಟ್ ಆಗಿ 182 ಗ್ರಾಮ್ಸ್ ಒಂದಿಗೆ ಬರುತ್ತೆ. IP53 ರೇಟಿಂಗ್ ಒಂದಿಗೆ ಬರುತ್ತೆ. ಇದರ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಇದರಲ್ಲಿ ಡೈಮೆನ್ಸಿಟಿ 6300 ಪ್ರೊಸೆಸರ್ ಒಂದಿಗೆ ಬರುತ್ತೆ. ಇದು 6080 ಪ್ರೊಸೆಸರ್ನ ರೀಬ್ರಾಂಡೆಡ್ ಪ್ರೊಸೆಸರ್ ಅಂತ ಹೇಳ್ಬೋದು. ಎರಡು ಸೇಮ್ ಪರ್ಫಾರ್ಮೆನ್ಸ್ನ ಕೊಡ್ತವೆ. ಈ ಫೋನಲ್ಲಿ 5000 mAh ಬ್ಯಾಟ್ರಿ 33 ವಾಟ್ ಫಾಸ್ಟ್ ಚಾರ್ಜರ್ ಕೂಡ ಬರುತ್ತೆ. ಚಾರ್ಜರ್ ಬಾಕ್ಸಲ್ಲಿ ಬರುತ್ತೆ. ಈ ಫೋನ್ ಕೂಡ ನೀವು ಕನ್ಸಿಡರ್ ಮಾಡ್ಬೋದು ಒಳ್ಳೆ ಕರ್ವ್ ಡಿಸ್ಪ್ಲೇ ಫೋನ್ ಬೇಕಂದ್ರೆ. ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿ 5th ಪ್ಲೇಸ್ ಅಲ್ಲಿ ಬಂದ್ಬಿಟ್ಟು ಸ್ಯಾಮ್ಸಂಗ್ F34 5G ಅಥವಾ M34 5G. ಈ ಫೋನ್ ಕೂಡ ಒಂದು ಒಳ್ಳೆ ಚಾಯ್ಸ್ ಅಂತಾನೆ ಹೇಳ್ಬೋದು. ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಇದೆ ಸ್ಯಾಮ್ಸಂಗ್ ಅವ್ರದ್ದು. ಫಸ್ಟ್ ಈ ಫೋನ್ನ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಈ ಫೋನ್ ಕೂಡ ಪಾಲಿಕಾರ್ಬೊನೇಟ್ ಬ್ಯಾಕ್ ಒಂದಿಗೆ ಬರುತ್ತೆ ಮತ್ತು 200 ಗ್ರಾಮ್ಸ್ನ ವೇಟ್ ಇದೆ ಈ ಫೋನ್. ಮತ್ತು ಗೊರಿಲ್ಲಾ ಗ್ಲಾಸ್ ಈ ಪ್ರೊಟೆಕ್ಷನ್ ಕೂಡ ಬರುತ್ತೆ ಫ್ರಂಟ್ ಅಲ್ಲಿ. ಮತ್ತು ಇದರಲ್ಲಿ ಯಾವುದೇ IP ರೇಟಿಂಗ್ ಕನ್ಫರ್ಮ್ ಮಾಡಿಲ್ಲ ಬ್ರ್ಯಾಂಡ್ ಅವರು. ಮತ್ತು ಈ ಫೋನ್ ಅಲ್ಲಿ ಕೂಡ 6.5 ಇಂಚಸ್ ಫುಲ್ HD+ ಸೂಪರ್ AMOLED ಡಿಸ್ಪ್ಲೇ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಹಾಗೂ 1000 nitsನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. ಇದು ಕೂಡ ಒಂದು ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್. ಒಳ್ಳೆ ಡಿಸ್ಪ್ಲೇ ಆಲ್ರೌಂಡರ್ ಫಿಕ್ಷನ್ ಹೊಂದಿದೆ ಈ ಪ್ರೈಸ್ ರೇಂಜ್ ಅಲ್ಲಿ. ಬಟ್ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಯಾಕಂದ್ರೆ ಇದರಲ್ಲಿ Exynos 80 ಪ್ರೊಸೆಸರ್ ಒಂದಿಗೆ ಬರುತ್ತೆ. ಇದು ಒಂದು 5nm ನ ಪ್ರೊಸೆಸರ್. ಇದರ ಅಂತೂ ಸ್ಕೋರ್ ಕೂಡ 4,40,000 ಸ್ಕೋರ್ ಮಾಡುತ್ತೆ. ಬಟ್ ಇದರ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಕಾನ್ಸ್ಟೆಂಟ್ ಆಗಿ ನಿಮ್ ಗೇಮಿಂಗ್ ಮಾಡಕ್ ಆಗೋದಿಲ್ಲ ಈ ಫೋನ್ ಅಲ್ಲಿ. ಬಟ್ ಈ ಫೋನ್ ನ ಹೈಲೈಟ್ ಅಂದ್ರೆ ಈ ಫೋನ್ ನ ಕ್ಯಾಮ್ರಾ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ವಿತ್ OIS ಸಪೋರ್ಟ್ ಮಾಡುತ್ತೆ. 8 MP ಅಲ್ಟ್ರಾ ವೈಡ್ 13 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಒಳ್ಳೆ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ರೇಂಜ್ ಅಲ್ಲಿ. ಮತ್ತು ಈ ಫೋನ್ ಕೂಡ ಆಂಡ್ರಾಯ್ಡ್ 13 ಔಟ್ ಆಫ್ ದ ಬಾಕ್ಸ್ ಬರುತ್ತೆ. ಇಲ್ಲಿ ಬ್ರ್ಯಾಂಡ್ ಅವರು 4 years ಮೆಜರ್ ಪ್ಲೇಟ್ಸ್ ಅಂಡ್ 5 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ನೀವು ಲಾಂಗ್ ಟರ್ಮ್ ಈ ಫೋನ್ ನ ಯೂಸ್ ಮಾಡಬಹುದು. ಬಟ್ ಹೆವಿ ಯೂಸ್ ಇಲ್ಲ ಅಂದ್ರೆ ಮಾತ್ರ. ಈ ಫೋನ್ ಅಲ್ಲಿ ಕೂಡ 6000 mAh ಬ್ಯಾಟ್ರಿ ಬರುತ್ತೆ. 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಬಟ್ ಚಾರ್ಜರ್ ಬಾಕ್ಸ್ ಅಲ್ಲಿ ಬರೋದಿಲ್ಲ. ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನಿಮ್ಗೆ ಏನಾದರೂ ಸ್ಯಾಮ್ಸಂಗ್ ಕಡೆಯಿಂದಾನೇ ಒಂದು ಫೋನ್ ಬೇಕಂದ್ರೆ ಈ ಫೋನ್ ಕೂಡ ನೀವು ಕನ್ಸಿಡರ್ ಮಾಡಬಹುದು. ಈಗ ಉಳಿದ 2 ಎಕ್ಸ್ಟ್ರಾ ಫೋನ್ಗಳನ್ನ ನಾನು ಹೇಳ್ತಾ ಇದ್ದೀನಿ. ಬಟ್ ಇವು ಈ ಪ್ರೈಸ್ಗಿನ್ನ ಜಾಸ್ತಿ ಪ್ರೈಸ್ ಅಲ್ಲೇ ಬರ್ತವೆ. ನಾರ್ಮಲ್ ಡೇಸ್ ಸೇಲ್ ಮಾತ್ರ ಈ ಪ್ರೈಸ್ಗೆ ಬರ್ಬೋದು. ನಿಮ್ ಕಡೆ ಕಾರ್ಡ್ ಆಫರ್ ಇದ್ರೆ ಈ ಫೋನ್ ಕೂಡ ನೀವು ಚೆಕ್ಔಟ್ ಮಾಡಬಹುದು. ಅದರಲ್ಲಿ ಫಸ್ಟ್ ಫೋನ್ ಬಂದ್ಬಿಟ್ಟು Realme Narzo 70 Pro. ಈ ಫೋನ್ ಒಂದು ಬೆಸ್ಟ್ ಫೋನ್ ಅಂತಾನೆ ಹೇಳ್ಬೋದು ಈ ಪ್ರೈಸ್ ಅಲ್ಲಿ ನಿಮ್ಗೆ ಸಿಕ್ಕರೆ. ಈ ಫೋನ್ ಕೂಡ ಗ್ಲಾಸ್ ಬ್ಯಾಕ್ ಒಂದಿಗೆ ಬರುತ್ತೆ ಮತ್ತು 190 ಗ್ರಾಮ್ಸ್ನ ವೇಟ್ ಅನ್ನ ಹೊಂದಿದೆ ಮತ್ತು IP54 ರೇಟಿಂಗ್ ಕೂಡ ಬರುತ್ತೆ. ಫ್ರಂಟ್ ಅಲ್ಲಿ ಡ್ರ್ಯಾಗನ್ ಟ್ರೇಲ್ ಅವರ ಪ್ರೊಡಕ್ಷನ್ ಕೂಡ ಬರುತ್ತೆ. ಮತ್ತು ಇದರಲ್ಲಿ Dimensity 7050 ಪ್ರೊಸೆಸರ್ ಬರುತ್ತೆ. ಇದೊಂದು 6nm ನ ಪ್ರೊಸೆಸರ್ ಆಗಿದೆ. ಅಂತೂ ಸ್ಕೋರ್ ಕೂಡ 5,50,000 ಸ್ಕೋರ್ ಮಾಡುತ್ತೆ. ಬಟ್ ಇದರ ಹೈಲೈಟ್ ಬಂದ್ಬಿಟ್ಟು ಇದರ ಕ್ಯಾಮ್ರಾ. ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ವಿತ್ OIS ಸಪೋರ್ಟ್ ಮಾಡುತ್ತೆ. ಪ್ಲಸ್ 8 MP ಅಲ್ಟ್ರಾ ವೈಡ್ ಕೂಡ ಬರುತ್ತೆ. ಪ್ಲಸ್ 16 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಒಳ್ಳೆ ಫೋಟೋ ಕ್ಲಿಕ್ ಮಾಡುತ್ತೆ ಈ ಫೋನು. ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. ಮತ್ತು 4K ಅಲ್ಲಿ ನೀವು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಬೋದು ಈ ಫೋನ್ ಅಲ್ಲಿ. 5000 mAh ಬ್ಯಾಟ್ರಿ 67 ವಾಟ್ ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಚಾರ್ಜರ್ ಬಾಕ್ಸ್ ಅಲ್ಲೇ ಬರುತ್ತೆ. ಇದೊಂದು ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಮತ್ತು Realme ಫೋನ್ಗಳಲ್ಲಿ ಸ್ವಲ್ಪ ಇದು ಕ್ಲೀನ್ UI ನ ಹೊಂದಿದೆ. ಆಂಡ್ರಾಯ್ಡ್ 14 ಔಟ್ ಆಫ್ ದ ಬಾಕ್ಸ್ ಬರುತ್ತೆ. ಮತ್ತು 2 years ಮೆಜರ್ ಅಪ್ಡೇಟ್ಸ್ ಅಂಡ್ 3 years ಸೆಕ್ಯೂರಿಟಿ ಅಪ್ಡೇಟ್ಸ್ ಪ್ರಾಮಿಸ್ ಮಾಡಿದ್ದಾರೆ. ಒಳ್ಳೆ ಫೋನು. ನಿಮ್ಗೆ ಆಫರ್ ಒಂದಿಗೆ ಸಿಕ್ಕರೆ ನೀವು ಗ್ಯಾರಂಟಿ ಈ ಫೋನ್ ನ ಪರ್ಚೇಸ್ ಮಾಡಬಹುದು. ಮತ್ತು ನೆಕ್ಸ್ಟ್ ಆಪ್ಷನ್ ಅಂದ್ರೆ ನಿಮ್ಗೆ CMF ಫೋನ್ ಇದು ಕೂಡ ಒಂದು ಹೊಸ ಬ್ರ್ಯಾಂಡ್ ನಥಿಂಗ್ ಅವರ ಕಡೆಯಿಂದಾನೆ. ಇದರಲ್ಲಿ ಕೂಡ ನಿಮ್ಗೆ ಪ್ಲಾಸ್ಟಿಕ್ ಬ್ಯಾಗ್ ಒಂದಿಗೆ ಬರುತ್ತೆ. ಇದರಲ್ಲಿ ಕೂಡ ನಿಮ್ಗೆ 6.6
7 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಬರುತ್ತೆ. 128 ರಿಫ್ರೆಶ್ ರೇಟ್ ಹಾಗೂ HDR10 ಸಪೋರ್ಟ್ ಕೂಡ ಬರುತ್ತೆ ಮತ್ತು ಡ್ಯೂಯಲ್ ಸ್ಪೀಕರ್ಸ್ ಇದರಲ್ಲಿ ಬರಲ್ಲ. ಅದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳಬಹುದು ಈ ಫೋನ್ ಇಂದು. ಬಟ್ ಡಿಸ್ಪ್ಲೇ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಫೋನ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಈ ಫೋನ್ ಇಂದು ಇದು ಕೂಡ ಒಂದು ಹೈಲೈಟ್ ಅಂತ ಹೇಳಬಹುದು. Dimensity 7300 ಪ್ರೊಸೆಸರ್ ಒಂದಿಗೆ ಬರುತ್ತೆ. ಇದೊಂದು 4nm ಪ್ರೊಸೆಸರ್ ಆಗಿದೆ. ಇದರಂತೂ ಸ್ಕೋರ್ ಬಂದ್ಬಿಟ್ಟು 6,50,000 ಸ್ಕೋರ್ ಮಾಡುತ್ತೆ. ಇದು Dimensity 7200 ಅಪ್ಗ್ರೇಡೆಡ್ ಪ್ರೊಸೆಸರ್ ಅಂತ ಹೇಳಬಹುದು. ಒಟ್ಟಾರೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಕೊಡುತ್ತೆ. ನೀವು ಆರಾಮಾಗಿ BGMI ಆಡಬಹುದು ಈ ಫೋನ್ ಅಲ್ಲಿ. ಇದರ ಕ್ಯಾಮೆರಾ ಬಗ್ಗೆ ಹೇಳೋದಾದ್ರೆ 50MP ಮೇನ್ ಕ್ಯಾಮೆರಾ ಪ್ಲಸ್ 2MP ಕ್ಯಾಮೆರಾ ಬರುತ್ತೆ. ಫ್ರಂಟ್ ಅಲ್ಲಿ ಕೂಡ 16MP ಸೆಲ್ಫಿ ಕ್ಯಾಮೆರಾ ಬರುತ್ತೆ. ನೀವು 4K ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಬಹುದು. ಬಟ್ ಫೋನ್ ಅಲ್ಲಿ ನೆಗೆಟಿವ್ ಪಾಯಿಂಟ್ ಏನಂದ್ರೆ OIS ಸಪೋರ್ಟ್ ಮಾಡೋದಿಲ್ಲ. ಬಟ್ ಇದರ ಸಾಫ್ಟ್ವೇರ್ ಮಾತ್ರ ತುಂಬಾ ಚೆನ್ನಾಗಿದೆ. ಕ್ಲೀನ್ UI ಒಂದಿಗೆ ಬರುತ್ತೆ. Android 14 ಔಟ್ ಆಫ್ ದ ಬಾಕ್ಸ್ ಬರುತ್ತೆ. 2 years ಮೆಜರ್ ರಿಫ್ರೆಶ್ ಅಂಡ್ 3 years ಸೆಕ್ಯೂರಿಟಿ ರಿಫ್ರೆಶ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ನಥಿಂಗ್ ಅವರು ತುಂಬಾ ಚೆನ್ನಾಗಿ ಅಪ್ಡೇಟ್ಸ್ ಫಾಸ್ಟ್ ಆಗಿ ಪುಷ್ ಮಾಡ್ತಾರೆ ಅಂತ ಹೇಳ್ಬೋದು. ನಿಮ್ಗೆ ಏನಾದ್ರು ಒಳ್ಳೆ ಸಾಫ್ಟ್ವೇರ್ ಇರೋ ಫೋನ್ ಬೇಕಾಗಿದ್ರೆ ಈ ಫೋನ್ ಕೂಡ ಕನ್ಸಿಡರ್ ಮಾಡಬಹುದು. ನಿಮ್ಗೆ ಏನಾದ್ರು ಒಳ್ಳೆ ಡಿಸ್ಪ್ಲೇ ಮತ್ತು ಒಳ್ಳೆ ಚಾರ್ಜಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಬೇಕಂದ್ರೆ ನೀವು Realme P1 5G ನ ಕನ್ಸಿಡರ್ ಮಾಡಬಹುದು. ಮತ್ತು ನಿಮ್ಗೆ ಸ್ಯಾಮ್ಸಂಗ್ ಅವರ ಬ್ರ್ಯಾಂಡಿಂಗ್ ಮತ್ತು ಒಳ್ಳೆ ಡಿಸ್ಪ್ಲೇ ಒಳ್ಳೆ ಕ್ಯಾಮ್ರಾ ಪ್ರಯಾರಿಟಿ ಆಗಿತ್ತಂದ್ರೆ ನೀವು ಸ್ಯಾಮ್ಸಂಗ್ ಜೊತೆ ಹೋಗ್ಬೋದು M34 5G. ಮತ್ತು ನಿಮ್ಗೆ ಏನಾದ್ರು ಒಳ್ಳೆ ಡಿಸ್ಪ್ಲೇ ಒಳ್ಳೆ ಡಿಸೈನ್ ಪ್ರಯಾರಿಟಿ ಆಗಿದ್ರೆ ನೀವು Poco X6 Neo ಅಥವಾ Redmi Note 13 5G ಜೊತೆ ಹೋಗ್ಬೋದು. ನಿಮ್ಗೇನಾದ್ರೂ ಒಳ್ಳೆ ಕ್ಯಾಮ್ರಾ ಪ್ರಯಾರಿಟಿ ಆಗಿದ್ರೆ ನೀವು Motorola ಫೋನ್ ಜೊತೆ ಹೋಗ್ಬೋದು. ತುಂಬಾ ಒಳ್ಳೆ ಕ್ಯಾಮ್ರಾ ಇದೆ ಫೋನ್ ಅಲ್ಲಿ. ಮತ್ತು ನೀವು ಸ್ಯಾಮ್ಸಂಗ್ ಕೂಡ ಹೋಗಬಹುದು ಕ್ಯಾಮ್ರಾಕ್ಕೆ. ಇದು ಕೂಡ ಒಳ್ಳೆ ಕ್ಯಾಮ್ರಾ ಫೋನ್ ಅಂತಾನೆ ಹೇಳ್ಬೋದು. ನಿಮ್ಗೇನಾದ್ರೂ ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಕರ್ವ್ ಡಿಸ್ಪ್ಲೇ ಫೋನ್ ಬೇಕಾಗಿತ್ತಂದ್ರೆ ಇಂಡಿಯನ್ ಫೋನ್ ಬೇಕಾಗಿತ್ತಂದ್ರೆ Lava Blaze X 5G ಕೂಡ ಕನ್ಸಿಡರ್ ಮಾಡಬಹುದು. ಇದಿಷ್ಟು ನನ್ನ ಪ್ರಾಮಾಣಿಕ ಒಪಿನಿಯನ್. ನಿಮ್ಗೆ ಈ ಫೋನ್ ಅಲ್ಲಿ ಯಾವ ಫೋನ್ ಇಷ್ಟ ಆಯ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.